ನಾನ್ ಸೆನ್ಸ್ ಫೆಲೋ, ಒಳ್ಳೆ ಓತಿಕೇತ ಇದ್ದಂಗಿದ್ದಾನೆ, ಈ ಮೂತಿಗೆ ನಾನ್ ಬೇಕಾ? ಓತಿಕೇತ ಅಂತ ಅವಳ ನನ್ನ. ಹಲೋ, ನಿಮ್ಮ ಅಪ್ಪ ಅಮ್ಮನ ಗಂಟೆಲಿ ಹುಟ್ಟಿ ಬೆಳಿತೀರಾ, ನನ್ ಗಂಟು ನಮ್ಮ ಅಪ್ಪನ ಗಂಟಲ್ಲಿ ಬಂದು ಜೀವನ ಮಾಡಿ ಸಾಯ್ತೀರಾ. ಮತ್ತಿನ್ನೇನ್ರಿ ದೊಡ್ಡರೋಗ ನಿಮ್ ಲವ್ ಮಾಡಕ್ಕೆ? ಒಳ್ಳೆ ರೋಡಲ್ಲಿ ಕೋತಿ ಆಡ್ಸಂಗಿದ್ದಂಗ ಅವಳೆ ನನಗೆ ಓತಿಕೇತ ಅಂತ. ಮೇಡಮ್, ಎಲ್ಲಿದ್ದೀರಾ? ಬರ್ತಾ ಇದ್ದೀನಿ ಸ್ವಪ್ನ. ಸರಿ ಮೇಡಮ್, ನಾನಿಲ್ಲೇ ಪಾರ್ಕಿಂಗ್ ಅಲ್ಲಿ ಇರ್ತೀನಿ, ಬನ್ನಿ. ಹೇಳು. ಎಂತ ಮಾಡ್ತಿದ್ಯಾ? ಟೆರೆಸ್ ಮೇಲೆ ಬಂದೆ ಕಣೋ, ಯಾಕೋ ಬೇಜಾರಾಗಿತ್ತು. ಎಂತಕ್ಕೆ ಬೇಜಾರ್ ಮಾಡ್ಕೊಂಡಿದ್ಯಾ? ಎಂತ ಸಾವು, ಎಂತ ಹೇಳುದು ನಾನು. ಈ ಜೀವನನೇ ಬೇಸರ ಆಗಿದೆ ಮಾರೆ, ಯಾಕೋ ಸತ್ತೋಗು ಅನಿಸ್ತಾ ಇದೆ. ಮೊದ್ಲು ಹೋಗಿ ಆ ಕೆಲಸ ಮಾಡು, ಭೂಮಿಗೆ ಬಾರಾರು ತಪ್ಪುತ್ತೆ. ಹೌದು, ಟೆರೆಸ್ ಮೇಲೆ ಏನ್ ಮಾಡ್ತಿದ್ದಿ? ಏನ ನೀ ಏನ್ ಮಾತಾಡ್ತಿದ್ಯಾ? ಮತ್ತೆ 1 ಡಜನ್ ಹುಡುಗರನ್ನ ಲವ್ ಮಾಡಿ ಅವರನ್ನ ಬೀದಿಗೆ ತಂದ್ರೆ ಅವರ ಶಾಪ ತಟ್ಟದೇ ಇರುತ್ತೆ, ಹೇಳ ಮಾರೀತಿ. ಹೌದು, ಟೆರೆಸ್ ಅಲ್ಲಿ ಎಂತ ಮಾಡ್ತಿದ್ಯಾ ಅಂತ ಹೇಳಲೇ ಇಲ್ಲ. ಥೂ, ಇವಂದು ಬೇರೆ. ಇರು ಒಂದ್ ನಿಮಿಷ ಮಾಡ್ತೇನೆ. ಡಾರ್ಲಿಂಗ್, ಬಂತಾ? ಇಲ್ಲ, ಬರ್ಲಿಲ್ಲ. ಈಗ ಬಂತಾ? ಇಲ್ಲ. ಥೂ, ಇವನ್ ಕಿರಿಕಿರಿ. ನೆಟ್ವರ್ಕ್ ಬರ್ತೈತಿ. ನೆಟ್ವರ್ಕ್ ಮಾಡ್ಕೊಡ್ತೀನಿ ಇರು, ಸರಿ ಮಾಡ್ಕೊಡ್ತೀನಿ. ಹಲೋ ಡಾರ್ಲಿಂಗ್, ನಿನ್ ಬರ್ತ್ಡೇಗೆ ಡೈಮಂಡ್ ರಿಂಗ್ ಗಿಫ್ಟ್ ಕೊಟ್ಟು, ಹೌದಾ? ಹಾಗೆ ನಿನ್ನ ತೊಡಿಸಿ ಇದು ಕೊಟ್ಟು ಬಂತಾ? ಹಾ, ಬಂತು. ಅಣ್ಣ, ಈ ಕೊರೋನಾ ಬರುತ್ತಾ? ಹೌದಾ? ನೆಟ್ವರ್ಕ್ ಫುಲ್ ಸ್ಪೀಡ್ ಇದೆ. 6G 8G ಏನು ಮಾಡಲ್ಲ. ನಿಮ್ ಹುಡುಗಿ ಮುಂದೆ ಕೊಟ್ಟು ನೋಡು, ಬರ್ತದ. ಡಾರ್ಲಿಂಗ್, ಬಂತಾ? ಹಾ, ಆಹಾ, ಮಳ್ಳಿ. ಪ್ಲೀಸ್ ಬರ್ತೆ ಮುಂಚೆನೆ ಡೈಮಂಡ್ ರಿಂಗ್ ಗಿಫ್ಟ್ ಕೊಡು. ಆ? ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಹಲೋ, ಕೇಳಿಸ್ತಿದೆ, ಹೇಳು. ಹಲೋ. ಥೋ, ಯಾರ್ ಗುರು ಇವನು ಈ ತರ ಕಿತಾಪತಿ ಮಾಡಿಟ್ಟೋದ? ಈಗ ನಾನ್ ಡೈಮಂಡ್ ರಿಂಗ್ ಎಲ್ಲಿಂದ ತರ್ಲಿ? ರಾಮ. ಏನೋ ಎಡವಟ್ ಮಾಡ್ಕೊಂಡಂಗವನೇ. ಇರು, ವಿಚಾರಿಸೋಣ. ಅಣ್ಣ, ಇದು ಕೈಯಲ್ಲ ಕಾಲು ಅಂತ ತಿಳ್ಕೊ. ಹಿಡ್ಕೊಂಡಿದ್ದು ಕೈನೇ, ಆದ್ರ ಕಾಲು ಅಂತ ಫೀಲ್ ಆಗು. ಇಷ್ಟು ದಿನ ಇವಳಿಂದ ಅನುಭವಿಸಿದ ಕಷ್ಟ ಸುಖ, ಕಟ್ಟಿದ EMI, ಮಾಡಿದ ರಿಚಾರ್ಜ್ಗಳು, ಕಳುಹಿಸಿದ ಮೆಸೇಜ್ಗಳು, ಖರ್ಚು ಮಾಡಿ ಪಡೆದ ಮುದ್ದುಗಳು ಮುಂತಾದವುಗಳು, ಇವೆಲ್ಲ ಈ ದಿನ ಈ ಕ್ಷಣಕ್ಕೆ ಇವಾಗ್ಲೇನೆ ಕೊನೆಯಾಗ್ಲಿ ಅಣ್ಣ. ಇನ್ಮೇಲೆ ನಿನ್ನ ಕಷ್ಟಗಳನ್ನೆಲ್ಲ ನಾನು ಅನುಭವಿಸ್ತೀನಿ ಅಣ್ಣ. ದಯವಿಟ್ಟು ನಿಮ್ಮ ಹುಡುಗಿನ ನನಗೆ ಬಿಟ್ಕೊಟ್ಬಿಟ್ಟು ಪುಣ್ಯ ಕಟ್ಕೊಳ್ಳೋಣ ಪ್ಲೀಸ್. ಹಾಂ, ಬಡ್ಡಿ ಮಗ ಬಿಟ್ಟು ಹೋಗ್ಲಿಲ್ಲ ನೋಡ್ ತನ್ನ ಡೌನ. ಅಯ್ಯೋ,
ತಂದೆ ಭಗವಂತ ಎಲ್ಲರನ್ನ ಚೆನ್ನಾಗಿ ಕಾಪಾಡಪ್ಪ ಈ ಪಾರ್ಕ್ಗಳಲ್ಲಿ ಲವರ್ಸ್ಗಳನ್ನ. ಡಾ 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 ಡಾ. ಡಾ ಟನ್ ಟಾ. ರೀ ಏನ್ರಿ ಇಷ್ಟೊಂದು ಚೆನ್ನಾಗಿದ್ದೀರಾ? ಲವ್ ಮಾಡ್ರಿ. ನಿಮ್ಮಂತ ಚೆನ್ನಾಗಿರೋ ಹುಡುಗಿರು ಲವ್ ಮಾಡಿದ್ರೆ ತಾನೇ ನಮ್ಮ ವ್ಯಾಲ್ಯೂ ಏನಂತ ನಮ್ಮ ಫ್ರೆಂಡ್ಸಿಗೆ ಗೊತ್ತಾಗೋದು. ತಪ್ಪು, ಹಂಗೆಲ್ಲ ಮಾತಾಡಬಾರ್ದು. ಹಾಯ್ ಸ್ವಪ್ನ. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ. ಆಶ್ರಮದಲ್ಲಿರೋ ಮಕ್ಕಳೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಮಕ್ಕಳೆಲ್ಲ ನಿನ್ನ ತುಂಬಾ ಕೇಳ್ತಾ ಇದ್ರು, ಒಂದ್ಸಲ ಆಶ್ರಮಕ್ಕೆ ಬಂದು ಹೋಗು. ಖಂಡಿತವಾಗ್ಲೂ ಬಂದು ಹೋಗ್ತೀನಿ. ಪ್ರತಿ ಸಲ ಹೀಗೆ ಹೇಳ್ತೀಯ, ಈ ಸಲ ಮಿಸ್ ಮಾಡದೆ ಬಂದು ಹೋಗ್ಬೇಕು. ಖಂಡಿತವಾಗ್ಲೂ ಮಿಸ್ ಮಾಡಲ್ಲ, ಬಂದು ಹೋಗ್ತೀನಿ. ಸರಿ, ಬರ್ತೀನಿ ಸ್ವಪ್ನ. ಆಯ್ತು ಮೇಡಮ್, ಬರ್ತೀನಿ. ಟ್ರೈ ಮಾಡಿದ್ರೆ ಮಿಸ್ ವಾರ್ಡನ್ ಆದ್ರೆ ಲೈನಲ್ಲಿ ಬಿಡಿಸ್ಬೋದು, ಆದರೆ ಈ ಥರ ದೇವ್ರ ಪದ ಕೇಳೋರ್ನ ಲೈನಲ್ಲಿ ಬಿಡಿಸೋದು ತುಂಬಾನೇ ಕಷ್ಟ. ಮತ್ತೆ ನಾವಿಬ್ರು ಲವ್ ಮಾಡಕ್ಕೆ 4 ದಿನ ಆಯ್ತಲ್ವಾ? ನನ್ಗೇನಿಲ್ವಾ? ಸುಸ್ಸು, ಏ ಸುಸ್ಸು, ಏನು ಫಸ್ಟ್ ಟೈಮ್ ಅಲ್ವಾ, ಏನ್ ಕೊಟ್ರು ಅಡ್ಜಸ್ಟ್ ಮಾಡ್ಕೊಂತೀನಿ. ಆದ್ರೆ ನೆಕ್ಸ್ಟ್ ಟೈಮ್ ಮಾತ್ರ ಅದೇ ಬೇಕು ನೋಡು. ಏನ್ ಬೇಕೋ? ಅದೇ ಅದು. ಸರಿ ಆಯ್ತು. ವಿಜಯನಗರ ಸಾಮ್ರಾಜ್ಯ ಗತವೈಭವ ನೋಡೋ ಅದೃಷ್ಟ ಕೊಡ್ಲಿಲ್ಲ, ಆದ್ರೆ ಇಂಥ ಪ್ರೇಮಿಗಳ ಗತವೈಭವ ನೋಡೋ ದುರಾದೃಷ್ಟನ ಕೊಟ್ಟು ಬಿಟ್ಟಿಯ ತಂದೆ ಭಗವಂತ. ನೀನಿದೀಯಪ್ಪ, ಇದೀಯ ಅಕ್ಕೋ. ಹಾ? ಅವನಿಗೆ ಒಂದೆರಡು ಬಿಟ್ಟು ಕಳ್ಸೋ, ಇಲ್ಲಾಂದ್ರೆ ಜೀವನದಲ್ಲಿ ಉದ್ಧಾರ ಆಗು. ಅದು ಆಗ್ಲಿ ಅಂದ್ರೆ ನಾನು ಲವ್ ಮಾಡು, ನಾನು ಯಾವ ಕೇಳಲ್ಲ. ನೋ ವರ್ಡ್ಸ್, ಹೇಳಷ್ಟು ಹೇಳ್ತೀವಿ. ವಯಸ್ಸಂತದ್ದು, ನಾವೇನ್ ಮಾಡೋಕ್ಕಾಗಲ್ಲ. ನಿನಗೆ ಈ ಲಿಪ್ ಲಾಕ್ ಅಂದ್ರೆ ಏನು ಅಂತ ಗೊತ್ತಿಲ್ವಾ? ನನಗೆ ಸರಿಯಾಗಿ ಫೋನ್ ಸ್ಕ್ರೀನ್ ಲಾಕೇ ಗೊತ್ತಿಲ್ಲ, ಇನ್ನ ಲಿಪ್ ಲಾಕ್ ಹೆಂಗ್ ಗೊತ್ತಾಗುತ್ತೆ? ನಿನ್ನ ಮಾತಲ್ಲಿ ಒಂದು ತೂಕ ಇದೆ ಕಣೆ. ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು, ಅದೇನೋ ಮುತ್ತು ಕೊಟ್ಟಾಗ ಬಾಯೆಲ್ಲ ಸಿಹಿ ಸಿಹಿ, ಉಪ್ಪುಪ್ಪು, ಖಾರ ಖಾರ ಎಲ್ಲ ಆಗುತ್ತೆ ಅಂತ. ಹೌದಾ? ಮತ್ತೆ ಅದೇಗಿರುತ್ತೆ ನೋಡೋಣವಾ? ಹಾಗಾದ್ರೆ ಬಾ, ಪಾರ್ಕ್ ಹೋಗ್ಬಿಡೋಣ. ಅಯ್ಯೋ ಅಯ್ಯೋ ಅಯ್ಯೋ, ನಡ್ಕೊಳಕ್ಕೆ ಆಗ್ತಿಲ್ಲ. ಮಲ್ಕೋ. ಎಲ್ಲಿ? ನನ್ನ ತೊಡೆ ಮೇಲೆ. ಅಪ್ಪ ಭಗವಂತ, ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ, ಏನು ಹೆಚ್ಚು ಕಮ್ಮಿ ಆಗ್ದಂಗೆ ಕಾಪಾಡಪ್ಪ. ಏನ್ ಮಾಡ್ತಿದ್ದೀರಾ? ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಲ್ಲ, ಅದಕ್ಕೆ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನೀನು ಬೇಡ್ಕೋ. ಭಗವಂತ, ಟೇಸ್ಟ್ ಚೆನ್ನಾಗಿಲ್ಲಪ್ಪ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣವಾ? ಮಾಡು ಮತ್ತೆ. ಹಾಗಾದ್ರೆ ಕಣ್ಮುಚ್ಚು, ಬಾಯಿ ತೆಗಿ. ಆ, ಅಷ್ಟೊಂದಲ್ಲ, ಸ್ವಲ್ಪ ತೆಗಿ. ಅಯ್ಯೋ ಪಾಪ, ಇವಳಿಗೂ ಏನೂ ಗೊತ್ತಿಲ್ಲ ಅನ್ಸುತ್ತೆ. ನನಗೆ ಬೇರೆ ಮೊದಲೇ ಅನುಭವ ಇಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ.